ಸ್ನೇಹಿತರೆ, ಸಕ್ಸಸ್ ಲೈಫ್ ಕನ್ನಡ ಚಾನಲ್ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ಕೇವಲ ಯಶಸ್ಸಿನ ಕಥೆಗಳಷ್ಟೇ ಯಾವತ್ತೂ ಓದೋಕೆ ಹೋಗಬೇಡಿ. ಯಾಕಂದರೆ ಯಶಸ್ಸಿನ ಕಥೆಗಳಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತೆ. ಸೋಲಿನ ಕಥೆಗಳನ್ನು ಪ್ರತಿದಿನ ಓದ್ತಾ ಹೋಗಿ, ಅದರಲ್ಲಿ ಅನುಭವ ಸಿಗುತ್ತೆ. ಸೋತ ವ್ಯಕ್ತಿಗಳ ಕಷ್ಟ, ನೋವು, ನಲಿವು, ಅವರು ಅನುಭವಿಸಿದ ಸಮಸ್ಯೆಗಳು ನಿಮಗೆಲ್ಲ ನೋಡೋಕೆ ಸಿಗುತ್ತೆ. ಅದರಿಂದ ನೀವು ಪ್ರತಿದಿನ ಗಟ್ಟಿಯಾಗ್ತಾ ಹೋಗ್ತೀರಿ. ಸ್ನೇಹಿತರೆ, ಸೋಲೆಂಬ ರೋಗಕ್ಕೆ ಕಠಿಣವಾದ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು. ಇದು ಯಾರಲ್ಲಿರುತ್ತೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಯಶಸ್ಸು ಅನ್ನೋದು ಅವರನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಈ ಸಮಾಜವೇ ಒಂದು ವಿಚಿತ್ರ ಅಂತ ಸಾಹೇಬರು ಹೇಳ್ತಾರೆ. ಮಾತನಾಡಿದರೆ ಮಾತನಾಡಿರುವ ತಪ್ಪನ್ನು ಹುಡುಕ್ತಾರೆ, ಮೌನಿಯಾದರೆ ನಮ್ಮನ್ನೇ ತಪ್ಪಾಗಿ ಬಣ್ಣಿಸ್ತಾರೆ. ಈ ಸಮಾಜದ ಒಂದು ಕೆಟ್ಟ ಗುಣ ಅಂದರೆ ಇದೇ ಅಲ್ಲ. ನೀವು ನಿದ್ದೆ ಮಾಡುವಾಗ ಕಾಣುವ ಕನಸು ನಿಜವಾದ ಕನಸಲ್ಲ ಸ್ನೇಹಿತರೆ. ಯಾವ ಕನಸು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ವೋ ಅದೇ ನಿಜವಾದ ಕನಸು. ಸ್ನೇಹಿತರೆ, ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕೆಟ್ಟದ್ದು. ಆದರೆ ಪ್ರತಿಯೊಂದು ಕಪ್ಪು ಹಲಗೆಯು ವಿದ್ಯಾರ್ಥಿಯ ಜೀವನವನ್ನೇ ಬೆಳಗಿಸುತ್ತೆ. ನಿಮ್ಮ ಮೊದಲ ವಿಜಯದ ನಂತರ ಯಾವತ್ತೂ ವಿಶ್ರಾಂತಿ ತಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಎರಡನೇ ಸಲ ಪ್ರಯತ್ನ ಪಟ್ಟರೆ, ಅದರಲ್ಲಿ ಒಂದು ವೇಳೆ ನೀವು ವಿಫಲರಾದರೆ, ನಿಮ್ಮ ಮೊದಲು ಗೆಲುವಿದೆಯಲ್ಲ ಅದು ಕೇವಲ ಅದೃಷ್ಟ ಅಂತ ಹೇಳಲು ತುಂಬ ಜನ ಕಾಯ್ತಾ ಇರ್ತಾರೆ. ಈ ಜಗತ್ತು ನಾವು ಹೇಳೋ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನೇ ಹೆಚ್ಚಾಗಿ ನಂಬುತ್ತೆ. ನೀವು ಅಂದ್ಕೊಂಡಿದ್ದನ್ನು ಸಾಧಿಸಲು ಮೊದಲನೇದಾಗಿ ಬೇಕಾಗಿರೋದು ಯಾವುದು ಗೊತ್ತಾ? ಗುರಿಯ ಕಡೆಗಿನ ಏಕಾಗ್ರತೆಯ ಚಿತ್ತಬದ್ಧತೆ ಮತ್ತು ಅದರಲ್ಲಿನ ಪ್ರೀತಿ. ಡಿಯರ್ ಫ್ರೆಂಡ್ಸ್, ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳು ಬೇಕಾಗುತ್ತೆ. ಯಾಕೆ ಗೊತ್ತಾ? ಯಶಸ್ಸನ್ನು ಸಂಭ್ರಮಿಸಲು ಅವೆಲ್ಲ ನಿಮಗೆ ತುಂಬಾ ಅವಶ್ಯಕವಾದದ್ದು. ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನೀವು ಕೊಡಬೇಡಿ. ಸಾಧಿಸಿಯೇ ತೀರ್ತೀನಿ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಏನು ನಿನ್ನನ್ನು ನೋಯಿಸ್ತಾ ಇದೆಯೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತೆ ಅಂತ ಅಬ್ದುಲ್ ಕಲಾಂ ಸಾಹೇಬರು ಒಂದು ಮಾತನ್ನು ಹೇಳಿದ್ದನ್ನು ನೀವು ನೆನಪು ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಅತಿ ಬೇಗ ಕೋಟ್ಯಾಧಿಪತಿಯಾಗಿ ಬೆಳೆದು ತೋರಿಸ್ಬೇಕು ಅಂದರೆ ನಿಮ್ಮ ಈ 3 ಸೀಕ್ರೆಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಯಾರ ಮುಂದೆನೋ ಹಂಚ್ಕೋಬೇಡಿ. ನೀವು ಒಂದು ವೇಳೆ ನಿಮ್ಮ ಈ 3 ಸೀಕ್ರೆಟ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಸೀಕ್ರೆಟ್ ಕೂಡ ಹಂಚ್ಕೊಂಡ್ರೆ, ನೀವು ಅಂದ್ಕೊಂಡ ಗುರಿಯನ್ನು ನೀವು ಅಂದ್ಕೊಂಡ ಸಮಯಕ್ಕೆ ಸಾಧಿಸಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಹೌದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಈ 3 ಸೀಕ್ರೆಟ್ಸ್ಗಳಿವೆ ಅಲ್ಲ, ಆ 3 ಸೀಕ್ರೆಟ್ಸ್ಗಳಲ್ಲಿ ಯಾವುದೇ ಒಂದು ಸೀಕ್ರೆಟ್ಸ್ ಕೂಡ ಇನ್ನೊಬ್ಬರ ಮುಂದೆ ತುಟಿಕ್ ಬಾಯಿ ಬಿಡಬೇಡಿ. ನೀವು ಗುಟ್ಟಾಗಿ ಇಟ್ಕೋಬೇಕಾಗಿರುವ ಈ 3 ಸೀಕ್ರೆಟ್ಸ್ಗಳಲ್ಲಿ ಮೊದಲನೇ ಸೀಕ್ರೆಟ್ ಯಾವುದು ಗೊತ್ತಾ? ನಿಮ್ಮ ಗುರಿ. ಹೌದು ಸ್ನೇಹಿತರೆ, ನಿಮ್ಮ ಗುರಿಯನ್ನು ನೀವು ಏನು ಸಾಧಿಸಬೇಕು ಅಂತ ಹೊರಟಿದ್ದೀರೋ ಆ ನಿಮ್ಮ ಗುರಿಯನ್ನು ಯಾವುದೇ ಕಾರಣಕ್ಕೂ ಅದೆಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಯಾರ ಮುಂದೆನೋ ತುಟಿಕ್ ಅಂತ ಬಾಯಿ ಬಿಡಬೇಡಿ. ಒಂದು ವೇಳೆ ನೀವು ಬಾಯಿ ಬಿಟ್ಟಿದ್ದೇ ಆದಲ್ಲಿ ನಿಮಗಿಂತಲೂ ಸುಲಭವಾಗಿ ನಿಮ್ಮ ವೈರಿಗಳು ಅಥವಾ ನಿಮ್ಮ ಶತ್ರುಗಳು ಅದನ್ನು ಗುರಿ ತಲುಪಿ ನಿಮ್ಮ ಮುಂದೆನೇ ಹಂಗಿಸಿ ತೋರಿಸುವಂತಹ ಸಾಧ್ಯತೆ ಇರುತ್ತೆ. ಅಂತಹ ಅವಕಾಶವನ್ನು ನಿಮ್ಮ ಎದುರಾಳಿಗೆ ಯಾವತ್ತೂ ಕೊಡಬೇಡಿ. ಎದುರಾಳಿ ಅನ್ನೋದಕ್ಕಿಂತ ನಿಮ್ಮ ಅಕ್ಕಪಕ್ಕದವರೆಲ್ಲರೂ ಕೂಡ ನಿಮ್ಮ ಎದುರಾಳಿಗಳೇ ಅನ್ನೋದನ್ನು ನೀವು ಮರಿಬೇಡಿ. ಸ್ನೇಹಿತರೆ, ಒಂದು ಮಾತನ್ನು ಹೇಳ್ತೀನಿ ಕೇಳಿ. ನಿಮ್ಮ ಶತ್ರುಗಳನ್ನು ಎಲ್ಲೂ ಹುಡುಕಬೇಡಿ, ಅವರೆಲ್ಲೂ ಇಲ್ಲ. ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಅವ್ರು ನಿಮಗೆ ಕಾಣಿಸಲ್ಲ ಅಷ್ಟೇ, ಆದರೆ ಕ್ಷಣಕ್ಕೊಮ್ಮೆ ನಿಮ್ಮ ಸೋಲಿನ ರುಚಿಯನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ನೀವು ಸೋತು ಸುಣ್ಣವಾದರೆ ಅವರಿಗೆ ಎಲ್ಲಿಲ್ಲದ ಆನಂದ, ಹಾಲು ಕುಡಿದಷ್ಟು ಸಂತೋಷ. ಅಂತಹ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನೀವು ಅವ್ರು ಕೊಡಬೇಡಿ. ಆ ಅವಕಾಶವನ್ನು ನೀವು ಕೊಡಬಾರ್ದು ಅಂದರೆ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಕನಸಿನ ಬಗ್ಗೆ, ನಿಮ್ಮ ಕನಸಿನ ನೀವು ಅಂದ್ಕೊಂಡ ಗುರಿಯನ್ನು ಸಾಧಿಸುವ ಬಗ್ಗೆ ಯಾವತ್ತೂ ಯಾರ ಬಗ್ಗೆನೂ ಬಾಯಿ ಬಿಡಬೇಡಿ. ನೀವು ಒಂದು ವೇಳೆ ಈ ಸೀಕ್ರೆಟ್ನ ಚಾಚು ತಪ್ಪದೆ ಪಾಲಿಸುತ್ತಾ ಹೋದರೆ ನಿಮ್ಮ ಎದುರಾಳಿಗಳಿಗೆ ಅದೆಂತಹ ದೊಡ್ಡ ಹೊಡೆತವನ್ನು ಕೊಡ್ಬೋದು ಅಂದರೆ ಅವರು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಹೊಡೆತವನ್ನು ನೀವು ನಿಮ್ಮ ಗೆಲುವನ್ನು ಸಾಧಿಸಿದ ನಂತರ ತೋರಿಸ್ಬೋದು. ನಿಮ್ಮ ಜೀವನದಲ್ಲಿ ಏನೇ ಏರ್ಪೇರಾದರೂ ಕೂಡ ಆಲೋಚನೆಯೇ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು. ಹೌದು ಸ್ನೇಹಿತರೆ, ನೀವು ನಿಮ್ಮ ಗುರಿ ತಲುಪಬೇಕಾದ್ರೆ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ಆಗ ಮಾತ್ರ ನೀವು ನಿಮ್ಮ ಕನಸನ್ನು, ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಅದು ಬಿಟ್ಟು ನಾನು ಹಂಗೆ ಸಾಧಿಸ್ತೀನಿ, ನಾನು ಆ ಮಟ್ಟಕ್ಕೆ ಬೆಳಿತೀನಿ, ನೋಡ್ತಾ ಇರಿ ಇನ್ನು 1 ವರ್ಷದಲ್ಲಿ ನಾನು ಯಾವ ಹಂತಕ್ಕೆ ಹೋಗಿ ತಲುಪ್ತೀನಿ ಅಂತ ಬರೀ ಬುರುಡೆ ಮಾತು ಮಾತಾಡೋದಲ್ಲ, ಅದನ್ನು ಸಾಧಿಸಿ ತೋರಿಸ್ಬೇಕು. ಆ ನಿಮ್ಮ ಗುರಿಯನ್ನು ಎಲ್ಲರ ಮುಂದೆನೂ ಹೇಳ್ತಾ ಪ್ರಚಾರ ಮಾಡಿ ನೀವು ಸೋಲು ಅನುಭವಿಸೋದಕ್ಕಿಂತ ನೀವು ಅಂದ್ಕೊಂಡ ಗುರಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಗುಟ್ಟಾಗಿ ಸಾಧಿಸಿ
ನಂತರ ಇಡೀ ಪ್ರಪಂಚಕ್ಕೆ ಗೊತ್ತಾಗುವ ಹಾಗೆ ಇಡೀ ಜಗತ್ತೇ ದಿಗ್ಭ್ರಮೆಗೊಳ್ಳುವಷ್ಟು ದೊಡ್ಡ ಸಾಧನೆಯನ್ನು ನೀವು ಮಾಡಿ ತೋರಿಸಿ. ಇನ್ನು ನೀವು ಗುಟ್ಟಾಗಿ ಇಡಲೇಬೇಕಾಗಿರೋ ಎರಡನೇ ಸೀಕ್ರೆಟ್ ಯಾವುದು ಗೊತ್ತಾ? ನಿಮ್ಮ ಸಂಬಳ. ಹೌದು ಸ್ನೇಹಿತರೆ, ಇಲ್ಲಿ ಎಲ್ಲರೂ ದುಡಿತಾರೆ, ಎಲ್ಲರೂ ಗಳಿಸ್ತಾರೆ, ಎಲ್ಲರೂ ದೊಡ್ಡ ಶ್ರೀಮಂತರಾಗುವ ಅವಕಾಶವನ್ನು ಹೊಂದಿದ್ದಾರೆ. ಆದರೆ ಎಲ್ಲರೂ ಕೂಡ ಅದರಲ್ಲಿ ಫೇಲ್ ಆಗೋ ಚಾನ್ಸಸ್ಸೇ ಹೆಚ್ಚು. ಸ್ನೇಹಿತರೆ, 100 ಜನರಲ್ಲಿ 10 ಜನ ಮಾತ್ರ ಸಕ್ಸಸ್ ಆಗಿರ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಅವರು ಯಾವತ್ತೂ ತಮ್ಮ ಸೀಕ್ರೆಟ್ಸ್ಗಳನ್ನು ಬಿಚ್ಚಿ ಎಲ್ಲರ ಮುಂದೆನೂ ಇಡೋದಿಲ್ಲ, ಯಾರ ಹತ್ರನೂ ತಮ್ಮ ಸೀಕ್ರೆಟ್ಸ್ಗಳನ್ನು ಹೇಳೋದಿಲ್ಲ. ಅವ್ರು ಎಷ್ಟು ದುಡಿತಾರೆ, ಅವ್ರು ಎಷ್ಟು ಸಂಪಾದನೆ ಮಾಡ್ತಾರೆ, ಅದನ್ನು ಯಾರ ಮುಂದೆನೂ ಹೇಳದೆ ಅತ್ಯಂತ ಸೀಕ್ರೆಟ್ ಆಗಿ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರೆಲ್ಲ ಸಕ್ಸಸ್ ಆಗಿರೋದು. ಅವರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು, ತಮ್ಮ ತಮ್ಮ ಗುರಿಗಳನ್ನು ಜೋಪಾನವಾಗಿ ಯಾರ ಮುಂದೆನೂ ಹೇಳದೆ ಗುಟ್ಟಾಗಿ ಕಾಪಾಡಿಕೊಂಡು ನಂತರ ಜಗತ್ತಿಗೆ ಆ ವಿಷಯವನ್ನು ಸಾರುವಂತೆ ಮಾಡ್ತಾರೆ. ನೀವು ಕೂಡ ಮಾಡಬೇಕಾಗಿರೋದು ಅದನ್ನೇ. ಯಾವುದೇ ಕಾರಣಕ್ಕೂ ನಿಮ್ಮ ಗುರಿಯ ಯಶಸ್ಸಿನ ಬಗ್ಗೆ ನೀವೀಗ ಏನು ಸಂಬಳ ತಗೋತೀರೋ ಆ ಸಂಬಳದಲ್ಲಿ ನೀವು ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತೀರೋ, ಎಷ್ಟೆಷ್ಟು ಉಳಿತಾಯ ಮಾಡ್ಕೊಂಡಿರ್ತೀರೋ ಆ ಎಲ್ಲ ಪ್ಲ್ಯಾನ್ಸ್ಗಳನ್ನು ಯಾರ ಮುಂದೆನೂ ಹೇಳಬೇಡಿ. ಅದನ್ನೆಲ್ಲವನ್ನು ಆದಷ್ಟು ಗುಟ್ಟಾಗಿಡೋದಕ್ಕೆ ಪ್ರಯತ್ನ ಪಡಿ. ಸ್ನೇಹಿತರೆ, ನೀವು ಮಾಡಬೇಕಾಗಿರೋ 3ನೇ ಅತ್ಯಂತ ಗುಟ್ಟಿನ ಕೆಲಸ ಏನು ಅಂದರೆ, ನೀವು ಬಚ್ಚಿಡಲೇಬೇಕಾಗಿರೋ 3ನೇ ಸೀಕ್ರೆಟೇ ನಿಮ್ಮ ಪ್ಲ್ಯಾನಿಂಗ್ಸ್. ಹೌದು ಫ್ರೆಂಡ್ಸ್, ಒಂದು ಅತ್ಯುತ್ತಮ ಪುಸ್ತಕವು 100 ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಉತ್ತಮ ಸ್ನೇಹಿತನು ಗ್ರಂಥಾಲಯಕ್ಕೆ ಸಮನಾಗ್ತಾನೆ. ಹೌದು ಡಿಯರ್ ಫ್ರೆಂಡ್ಸ್, ಉತ್ತಮ ಸ್ನೇಹಿತನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಅಂಥವರ ಸಹವಾಸವನ್ನು ಮಾಡ್ತಾ ಹೋಗಿ. ಆ ಉತ್ತಮ ಸ್ನೇಹಿತ ನಿಮಗೆಲ್ಲೂ ಸಿಗಲ್ಲ, ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಆದರೆ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ನೀವೇ. ಆ ಒಬ್ಬ ಉತ್ತಮ ಸ್ನೇಹಿತನು ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಹೇಳ್ತಾ ಇರ್ಬೋದು, ಆ ಉತ್ತಮ ಸ್ನೇಹಿತನನ್ನು ನಾವು ಗುರುತಿಸೋದು ಹೇಗೆ ಅಂತ. ಅದಕ್ಕೆ ಒಂದು ಪ್ಲ್ಯಾನ್ ಹೇಳ್ತೀವಿ ಕೇಳಿ. ನಿಮ್ಮ ಬಗ್ಗೆ ಯಾವತ್ತಿಗೂ ಕಾಳಜಿ ವಹಿಸ್ತಾರಲ್ಲ, ಅವರು ನಿಮ್ಮ ನಿಜವಾದ ಸ್ನೇಹಿತರು. ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಯಾವತ್ತೂ ಒಳ್ಳೊಳ್ಳೆಯ ಪ್ಲ್ಯಾನ್ಸ್ಗಳನ್ನು ಕೊಡ್ತಾ ಇರ್ತಾರಲ್ಲ, ಅವರು ನಿಮ್ಮ ನಿಜವಾದ ಸ್ನೇಹಿತರು. ಅಂತಹ ಸ್ನೇಹಿತರನ್ನು ಯಾವತ್ತೂ ಕಳ್ಕೊಬೇಡಿ. ಇನ್ನು ಕೆಟ್ಟ ಸ್ನೇಹಿತರು ಯಾರು ಅಂತ ನೀವು ಕೇಳಬಹುದು. ಯಾವತ್ತು ಮೋಜು ಮಸ್ತಿ ಪಾರ್ಟಿ, ಅಲ್ಲಿ ಸುತ್ತಾಡಕ್ಕೆ ಹೋಗೋಣ ಬಾ, ಇಲ್ಲಿ ಸುತ್ತಾಡಕ್ಕೆ ಹೋಗೋಣ ಬಾ, ಅದೆಲ್ಲ ಏನು ಮಾಡ್ತೀಯ, ಎಲ್ಲವೂ ಹಾಳಾಗಿ ಹೋಗಬೇಕಾದತೆ. ಈ ಜೀವನ ಇರೋದೇ ಎಂಜಾಯ್ ಮಾಡೋದಕ್ಕೆ. ಇಲ್ಲಿ ಯಾರು ಏನು ಹೊತ್ಕೊಂಡು ಹೋಗೋಕ್ಕೂ ಬಂದಿಲ್ಲ, ತೊಗೊಂಡು ಹೋಗೋಕ್ಕೂ ಬಂದಿಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಅಂತ ಯಾರು ಬೇಜವಾಬ್ದಾರಿ ಮಾತುಗಳನ್ನು ಹೇಳ್ತಾರೋ ಅವರು ನಿಮ್ಮ ನಿಜವಾದ ಒಳ್ಳೆಯ ಸ್ನೇಹಿತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಉತ್ತಮ ಸ್ನೇಹಿತ ನಿಮಗೆ ಯಾಕೆ ಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾಗಿ ಬೆಳೆಯೋದಕ್ಕೆ, ಕೋಟ್ಯಾಧಿಪತಿಯಾಗಿ ಹೆಸರು ಮಾಡೋದಕ್ಕೆ ಆ ಉತ್ತಮ ಸ್ನೇಹಿತನ ಅವಶ್ಯಕತೆ ಇದೆ. ಆ ಉತ್ತಮ ಸ್ನೇಹಿತನು ನಿಮಗೆ ಒಳ್ಳೊಳ್ಳೆಯ ಪ್ಲ್ಯಾನ್ಸ್ಗಳನ್ನು ಕೊಡ್ತಾನೆ, ಒಳ್ಳೆಯ ಮಾರ್ಗದಲ್ಲಿ ಹೋಗೋದಕ್ಕೆ ಸೂಚಿಸ್ತಾನೆ. ನಿಮಗೆ ಯಾವ ಮಾರ್ಗದಲ್ಲಿ ಹೋದರೆ ಒಳ್ಳೆಯದು, ಯಾವ ಮಾರ್ಗದಲ್ಲಿ ಹೋದರೆ ಕೆಟ್ಟದ್ದು ಅಂತ ಸೂಚಿಸೋದಕ್ಕೆ ಆ ಒಬ್ಬ ಒಳ್ಳೆಯ ಅತ್ಯುತ್ತಮ ಗೆಳೆಯನ ಅವಶ್ಯಕತೆ ನಿಮಗೆ ಸದಾ ಇರುತ್ತೆ. ಆದ್ದರಿಂದ ಗೆಳೆತನ ಮಾಡಿ, ಅದು ತಪ್ಪಲ್ಲ. ಆದರೆ ಯಾರ ಜೊತೆಗೆ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಸ್ನೇಹಿತರೆ, ಅವ್ರ ಜೊತೆ ಮಾಡಿಕೊಳ್ಳುವಂತಹ ಒಳ್ಳೊಳ್ಳೆಯ ಪ್ಲ್ಯಾನ್ಸ್ಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ. ನಿಮ್ಮ ಜೀವನದ ದಾರಿಯನ್ನೇ ಅದು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರೋ ಆ ಪ್ಲ್ಯಾನ್ಸ್ಗಳನ್ನು ಯಾರ ಮುಂದೂ ಬಾಯಿ ಬಿಡೋದಕ್ಕೆ ಹೋಗಬೇಡಿ. ಆ ಒಳ್ಳೊಳ್ಳೆಯ ಪ್ಲ್ಯಾನ್ಸ್ಗಳು ನಿಮ್ಮಲ್ಲೇ ಇರಲಿ. ನೀವು ನಿಮ್ಮ ಸ್ನೇಹಿತರು ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತೀರೋ ಅದನ್ನು ಎಲ್ಲೂ ತುಡಿಬಿಡದೆ ಅದನ್ನು ಕಾರ್ಯರೂಪಕ್ಕೆ ತೊಗೊಂಬನ್ನಿ. ಕಾರ್ಯರೂಪಕ್ಕೆ ತಂದ ನಂತರ, ನೀವು ಗೆಲುವು ಸಾಧಿಸಿದ ನಂತರ, ನೀವು ಏನು ಪ್ಲ್ಯಾನ್ ಮಾಡಿದ್ರೋ, ಎಷ್ಟು ಗುಟ್ಟಾಗಿ ಪ್ಲ್ಯಾನ್ಗಳನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಗೆಲುವು ಸಾಧಿಸಿದ್ರೋ ಅದು ನಿಮ್ಮ ಶತ್ರುಗಳು ಮಾತಾಡಿ ನಿಮ್ಮ ಮುಂದೆ ತಲೆ ತಗ್ಗಿಸಬೇಕು. ಅಂತಹ ಸಾಧನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ. ಆ ತಾಕತ್ತು ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಸ್ನೇಹಿತರೆ, ಕಲಾಂ ಸಾಹೇಬರು ಒಂದು ಮಾತನ್ನು ಯಾವತ್ತೂ ಹೇಳ್ತಾರೆ, ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನೇ ಬದಲಿಸುತ್ತೆ. ನೋವು ಯಾರಿಗಿಲ್ಲ ಸ್ನೇಹಿತರೆ, ಎಲ್ರಿಗೂ ನೋವಿದೆ. ಎಲ್ಲರೂ ತಮ್ಮ ತಮ್ಮ ಕಷ್ಟಗಳನ್ನು ಅನುಭವಿಸ್ತಾ ಅಲ್ಲೇ ಇನ್ನೂ ಕೂತಿದ್ದಾರೆ. ಆದರೆ ಅದರಲ್ಲಿನ ಕೆಲವು ಜನ ಮಾತ್ರ ಆ ನೋವುಗಳನ್ನು ಮರೆತು ಆ ನೋವಿನಿಂದ ಕಲಿತ ಪಾಠವನ್ನು ಕಲಿತು ಯಶಸ್ವಿ ಸಾಧಿಸಿದ್ದಾರೆ. ಆ ನಿಟ್ಟಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರು ಕೂಡ ಒಬ್ಬರು. ಯಾರಿಗೆ ನೋವಿಲ್ಲ ಸ್ನೇಹಿತರೆ, ಎಲ್ಲರೂ ನೋವನ್ನು ಅನುಭವಿಸಿದವರೇ, ಎಲ್ಲರೂ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಂತು ಸಾಧಿಸಿ ತೋರಿಸಿದವರೇ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯ ಅಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ ಆಗುತ್ತೆ. ಸ್ನೇಹಿತರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರ ಇನ್ನಷ್ಟು ಒಳ್ಳೊಳ್ಳೆಯ ನುಡಿಮುತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀವಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.
ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.